ಇವ್ರು ಈಗ ಮಾಡ್ಬಿಟ್ರೆ ನಾವು ವಿಷ ತಗೊಂಡು ಸಾಯ್ಬೇಕಾಗುವ. ಇದು ನಮ್ಮದೇ ಜಾಗ. ನಿಮ್ದೇ ಜಾಗ? ಹೌದು. ಅವ್ರು ಎಂತ ಕೊಂದಾರೆ, ಸಚಿನ್ ಎಡಕ್ ಕೊಂದಾರೆ. ನಾವು ಒಪ್ಪಿಗೆ ಕೊಡ್ಲಿಲ್ಲ. ನಾವು ಒಪ್ಪಿಗೆ ಕೊಡ್ಲಿಲ್ಲ. ಶಾಸಕರು ಹೇಳ್ತಾರೆ ಅವರು ಇದು ಮಾಡಬೇಡಿ ಹೇಳಿ, ಸಚಿನ್ ಬೇಡ ಹೇಳಿ ಎಲ್ಲರಿಗೂ ಹೇಳಿದಾರೆ. ಈಗ ಸಚಿನ್ ಎಟ್ಟು ನಾವು ಕಾಯಿನ ಕುತ್ಕೊಳ್ಬೇಕಾ? ನಾವು ಬೆಳೆ ಬೆಳೆಯೋದು ಬಡ, ನಮ್ಗೆ ಹೊಟ್ಟಿ ಬಡ, ನಮ್ಗೆ ಹೊಟ್ಟಿಗೆ ಅಂತ ತಿಂತವೆ. ನಮ್ಗೆ ಯಾರೂ ಇಲ್ಲ, ನಾವೇ ಇಬ್ರು ಇದ್ದವ್ರು. ಮಕ್ಕಳು ಮರಿ ಯಾರೂ ಇಲ್ಲ ನಮ್ಗೆ. ಹೌದು, ನಾವಿಬ್ರೇ. ಅವ್ರ ಹಬ್ಬನೇ ಇದ್ದಾರೆ. ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ನೀವು? ಮುಂದೇನಿಲ್ಲ, ಆದಷ್ಟು ಬೆಳೆ ಬೆಳೆಯೋದು, ಅದ್ರಲ್ಲೇ ಬಂದು ತಿನ್ನೋದು, ಊಟ ಮಾಡೋದು, ವಿಷ ತಗೊಳ್ಳೋದೇ ಕಡೆಗೆ. ಇವ್ರು ಈಗ ಮಾಡ್ಬಿಟ್ರೆ ನಾವು ವಿಷ ತಗೊಂಡು ಸಾಯ್ಬೇಕಾಗುವ. ಅಷ್ಟೇ. ಗಿಡ ನೆಡ್ತಲ್ಲಿ JCP ಹಚ್ಕೊಂಡು ಹೊಂಡ ಹೊಡಿತಾ ಇದ್ದಾರಲ್ಲಿ. ಹೌದು, ಬೇಡ ಅಂದ್ರು ಹಚ್ಚಿದ್ದಾರೆ ಅವರು. ಹೌದು, ನಮ್ಮ ಜಾಗನ ಸಸಿ ನೆಡ್ಲಿಕ್ಕೆ ಕೊಡಂಗಿಲ್ಲ. ನಾನು ಒಂದು ತನ್ನ ಊಟ ಮಾಡ್ತಾನೆ. ನನಗೆ ಗಂಡ ಮಕ್ಕಳು ಏನೂ ಇಲ್ಲ. ನಮ್ಮ ತಂಗಿಯವ್ರ ಗಂಡ ಹೆಂಡತಿನೂ ಈಗ ಬಂದಾರೆ. ಅವರಿಗೂ ಜಮೀನು ಮನೆ ಏನೂ ಇಲ್ಲ, ಅವರಿಗೂ ಬೇಕು. ನಮ್ಮ ತಮ್ಮನಿಗೂ ಜಮೀನ್ ಇಲ್ಲ. ಅನ್ನ ಉಣ್ಲಿಕ್ಕೆ ದಾರಿ ಇಲ್ಲ ಅಂದ್ಮೇಲೆ ಏನ್ ಮಾಡ್ಲಿಕ್ಕೆ? ಈಗ 67ನೇ ವರ್ಷ ನನಗೆ ದುಡ್ಡು ಮನೆ ಮಠ ಮಾಡ್ಲಿಕ್ಕೆ ಆಗ್ತದ್ಯಾ? ನಾವೇನು ಅದ್ರಲ್ಲಿ ಬೇರೆ ಬೆಳೆ ಬೆಳಿತಾ ಇಲ್ಲ. ಜೋಳ ಬೆಳಿತಿದ್ದಾರೆ, ಶುಂಠಿ ಬೆಳಿತಿದ್ದೇವೆ. ಅವ್ರು ಮಾಡ್ಲಿಲ್ಲ, ನಾವೇನ್ ಮಾಡೋದು? ನಾ ಎಲ್ಲಿ ಹೋದ್ರು ಸುಮ್ಮನೆ ಕಡಿತಾಡಿ ಹೇಳ್ಕೊತ ಹೋದ್ರಲ್ಲ. ಏನ್ ಮಾಡ್ಬೇಕು ನಾವು? ಅವ್ರಿಗೆ ಈಗ ಇಲೆಕ್ಷನ್ ಬಂದಾಗ ಓಟ್ ಹಾಕ್ರೆ ನಾವು ನಮ್ಮವ್ರು ಶಾಸಕರೋಳೆ ಅಲ್ಲ, ನಾವು ಓಟ್ ಹಾಕ ಅವ್ರ ಇದು ಹೇಳಿದ್ರೋಗ ಹೋದ್ರಲ್ಲ ಆ ಕಡೆ. ನಾನೇ ಅಮ್ಮ ಹೇಳಿಕ್ ಹೋದ್ರಲ್ಲ ಅಲ್ಲಿ. ಮತ್ತೇನ್ ಮಾಡ್ಬೇಕು? ಪಂಚಾಯತಿನ ಮನೆ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ಎಲ್ಲ ಅದು ಸರ್ಕಾರ ಅಲ್ಲ. ಸರ್ಕಾರದಿಂದ ಒಟ್ಕೊಂಡುವ ಈಗ ಬಂದ್ ಸರ್ಕಾರ ಸಸಿ ನೆಡ್ತದೆ ಅಂದ್ರೆ ಇನ್ನೇನು ಜನನೇ ಇಲ್ಲ. ಅಥವಾ ಒಂದು ಅಡವಿ ಅಂತ ಮಾಡ್ಬೋದಾಗಿತ್ತು. ಅದು ಬೇಡ ಹೇಳೋದಿಲ್ಲ. ಈಗ ಹಿಂಗ್ ಮಾಡಿದ್ರೆ ಜನ ಇದ್ದಲ್ಲಿ ಮಾಡ್ಬೇಕದ್ನ. ಅವ್ರಂತೂ ತನ್ನ ತಿನ್ನೋದು ಬೇಡ, ಪ್ಲಾಂಟೇಶನ್ ಮಾಡೋದು ಬೇಡ. ನಮ್ಮ 389 ಎಕರೆ ಇದೆಯಲ್ಲ ಅದನ್ನ ಮಾಡಂಗಿಲ್ಲ. ಯಾಕೆಂದ್ರೆ ನಮ್ಗೆ ಈ ಫ್ಯಾಕ್ಟ್ರಿಗೆ ಎಷ್ಟೋ ಜನ ಬಂದು ದುಡಿದು ಅಂತೂ ತನ್ನ ತಿಂತಾರೆ. ಎಲ್ಲಿ ದಿಲ್ಲಿಂದ ಬಂದವ್ರು ಇಲ್ಲೇ ಇದ್ದಾರೆ ದುಡ್ಕತ್ತ. ಮತ್ತೆ ಇದನ್ನೇ ಹಿಂಗ್ ಮಾಡಿ ಎಲ್ಲಿ ಹೋಗ್ಬೇಕು ಜನ? ಈಗೇನು ಇವತ್ತಿನ ಬೆಳಗ್ಗೆ ದಿಢೀರ್ ಸಮಯದಲ್ಲಿ ಬಂದು ಬೆಳಗ್ಗೆ 5:15 ಬಂದು ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಜೊತೆಗೆ ಸೇರಿಕೊಂಡು ಈ ಒಂದು ಕೆಲಸ ಏನು ಮಾಡಿದ್ದಾರೆ, ಇದು ಇಲ್ಲಿಯ ಭಾಗದ ರೈತರಿಗೆ ಬಹಳ ತೊಂದರೆಯಾಗಿದೆ. ತೊಂದರೆ ಅಲ್ಲ, ಮುಂದಿನ ದಿವಸದಲ್ಲಿ ಇದು ಉಗ್ರ ಹೋರಾಟಕ್ಕೆ ನಾವು ಕೈಗೊಳ್ತೇವೆ ಇದನ್ನ. ಯಾಕಂದರೆ ಕೋರ್ಟ್ ಆರ್ಡರ್ ಬಂದು 2 ದಿನದಲ್ಲೇ ಇಲ್ಲಿ ಯಾರು ರೈತರಿಗೂ ಕೂಡ ನೋಟಿಸ್ ಮಾಡ್ದೇನೆ ಇವರು ಒಂದೇ ಸರಿಗೆ ಬಂದು ಅರಣ್ಯ ಇಲಾಖೆಯವರು, ಪೊಲೀಸ್ ಇಲಾಖೆಯವರ ರಕ್ಷಣೆ ಜೊತೆಗೆ ಯಾವ ರೈತರನ್ನು ಕೂಡ ಅವರವರ ತೋಟಕ್ಕೆ ಅವ್ರ ಮನೆಗೆ ಹೋಗಕ್ಕೆ ಬಿಡದೇನೆ ತಾವು ಒಂದು ಏನು ವೈಯಕ್ತಿಕ ಏನು ಜವಾಬ್ದಾರಿ ತಗೊಂಡು ಹೋಗಿದ್ದಾರೋ ಇದಕ್ಕೆ ನಾವು ವಿರೋಧ ಮಾಡ್ತೇವೆ. ಈಗ ರೈತರದ್ದು ನಮ್ಮದೇ ಅಂತ ಹೇಳ್ತಾರೆ. ಅವರು ಇಲ್ಲಿ 50ರಿಂದ 60 ವರ್ಷದಿಂದ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ನಾವು ಹುಟ್ಟೋ ಪೂರ್ವದಲ್ಲೇ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವು ರೈತ ಕುಟುಂಬಗಳು, ಬಡ ಕಾರ್ಮಿಕ ಕೂಲಿ ಕುಟುಂಬದವರು ಇದ್ದಾರೆ. ಕೂಲಿ ಕಾರ್ಮಿಕರು 50-60 ವರ್ಷದಿಂದ ಕೂಡ ಇಲ್ಲಿ ಜೀವನ ಮಾಡ್ಕೊಂತಿದ್ರು ಕೂಡ ಅವರಿಗೆ ಸರ್ಕಾರದಿಂದ ಮನೆ ನಂಬರು, ಕರೆಂಟ್ ಬಿಲ್ಲು, ಕಂದಾಯ ಕಟ್ಸ್ಕೊಂಡ್ರು ಕೂಡ ಇವತ್ತಿನ ದಿವಸ ಬಂದು ಅವರು ಏನು ಜೀವನ ಸಾಗಿಸ್ಲಿಕ್ಕೆ 1 ಎಕರೆನೋ 2 ಎಕರೆನೋ ಮಾಡ್ಕೊಂಡು ಅನನಸು ಇಲ್ಲ ಅಡಿಕೆನೋ ವಿವಿಧ ಬೆಳೆಗಳನ್ನು ಬೆಳ್ಕೊಂತ ಜೀವನ ಸಾಗಿಸ್ತಾ ಇದ್ದಾರೆ. ಈಗ ಖಾಲಿ ಜಾಗಗಳನ್ನು ಬಿಟ್ಕೊಟ್ಟಿದ್ದಾರೆ. ಪ್ರೀತಿಯಿಂದ ಏನು ಸರ್ಕಾರ ಆದೇಶ ಮಾಡಿದೆ, ಕೋರ್ಟ್ ಆದೇಶ ಇದೆ, ಕೋರ್ಟ್ ಆದೇಶಕ್ಕೆ ನಾವು ಕೈ ಮುಗಿದು ನಾವು ಆದೇಶ ಪಾಲಿಸ್ತೇವೆ ಅಂತ ಹೇಳ್ಕೊಂಡು 107 ಎಕರೆನ ಬಿಟ್ಕೊಟ್ಟಿದ್ದಾರೆ. ಆದರೆ ಮುಂದಿನ ಅವರ ಜೀವನಕ್ಕೆ ಏನು ತೊಂದರೆ ಆದರೆ ಮುಂದೆ ಉಗ್ರವಾಗಿ ನಾವು ಹೋರಾಟ ಮಾಡಲಿಕ್ಕೆ ಅವ್ರ ಜೊತೆ ನಾವು ಯಾವತ್ತೂ ನಿಲ್ತೇವೆ ಅಂತ ಹೇಳ್ತೀವಿ. ಸರ್ಕಾರ ಇದನ್ನು ಹೀಗೆ ಎಚ್ಚೆತ್ಕೊಂಡು ಈ ಒಂದು ಕಾನೂನನ್ನು ವಾಪಸ್ ತಗೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಇವರು ಯಾವುದೇ ರೈತಾವಿ ಹಕ್ಕನ್ನ ಹಾಳು ಮಾಡದೇನೆ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇವರು ಸರ್ಕಾರದಿಂದ ಬಂದಂಥ ವ್ಯಕ್ತಿಗಳು. ಇವರು ಇಲ್ಲಿಗಲ್ ಆಗಿ ಇಲ್ಲಿ ಬಂದದ್ದಲ್ಲ. ಮತ್ತು ಈ ಫಾರೆಸ್ಟಿಗೆ ಏನು ಸಂಬಂಧಪಟ್ಟು ಇಲ್ಲಿ ಯಾವುದೇ ರೀತಿಯ ತೊಂದರೆಯನ್ನು ಅವರು ಮಾಡಿದವರಲ್ಲ. ಅದಕ್ಕಾಗಿ ಈ ಕೇಸನ್ನು ನಾನು ಅಲ್ಲಗಳಿದ್ದೇನೆ ಅಂತ ಹೇಳಿ ಡೈರೆಕ್ಟಾಗಿ ಆರ್ಡರ್ ಮಾಡಿದ್ದಾರೆ. ಆ ನಂತರ ಇವತ್ತು ಬೆಳಗ್ಗೆ ಏಕಾಏಕಿ 4-4 ಗಂಟೆಗೆ ನಮಗೆ ಗೃಹ ಬಂಧನದಲ್ಲಿ ಇಡುವಂಗೆ ನಮ್ಮ ಮನೆಯಿಂದನೂ ಹೊರಗೆ ಬರಲಿಕ್ಕೆ ಕೊಡದೇನೆ ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ.
ಈಗ MLA ಅವರು ಹೇಳ್ತಾರೆ ನಾವು ಇಲ್ಲ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಈ ಕೆಲಸ ಮಾಡೋದು ಹೇಳಿದ್ದೇವೆ ನಾವು, ನೀವು ಎಂತ ಹಿಂಗೆ ಮಾಡಿದ್ರೆ ಹೇಳಿ ಅವ್ರ ಹತ್ರ ಕೇಳಿದ್ರು. ಆದ್ರೆ ನಮ್ಮ ಪರಿಸ್ಥಿತಿ ಅದನ್ನು ಅನುಭವಿಸಿದ್ವಲ್ಲ ನಾವು ಇಲ್ಲಿಗ. ಅವಕಾಶ ಕೊಡಬೇಕು. ಏಕಾಏಕಿ ಬಂದು ಈ ರೀತಿ ದಬ್ಬಾಳಿಕೆ ಮಾಡುವಂಥದ್ದು ಇದು ಯಾವ ಸಂವಿಧಾನದಲ್ಲಿದೆ? ಇದು ಹಿಂದೆ ಯಾವ ಉದ್ದೇಶ ಇದೆ? ಈ ಜಾಗ 336 ಎಕರೆ ಯಾರಿಗೆ ಬೇಕಾಗಿದೆ? ಇದು ದೊಡ್ಡ ಪ್ರಶ್ನೆ ಆಗಿದೆ. ಅದು ತಕ್ಷಣ ಉತ್ತರ ಕೊಡಬೇಕು. 387 ಎಕರೆ ಯಾವ ಹುನ್ನಾರ ಇದೆ? ಯಾರು ಏನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದ್ರ ಹಿಂದೆ ಏನೋ ಒಂದು ದೊಡ್ಡ ಬಲವಾದಂತ ಒಂದು ಸ್ಕ್ಯಾಮ್ ಇದೆ. ಈ ಜಾಗವನ್ನ ಯಾರೋ ಒಬ್ರು ಪಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಅನಿಸ್ತಾ ಇದೆ. ಯಾರಾದ್ರೂ ನಿಮ್ಮ ಅನಿಸ್ತಾ ಇದೆಯಾ? ಈ ನೋಡಿ ಬೇಕಾದಷ್ಟಿದೆ. ಸುಪ್ರೀಂ ಕೋರ್ಟ್ ಬೇಕಾದಷ್ಟು ಹೇಳಿದೆ. ಸುಪ್ರೀಂ ಕೋರ್ಟ್ ಹೋಗಿ ನೀವು ಬೆಳಗ್ಗೆ ಮುಂಚೆ 4:15 ಹೋಗಿ ಗಿಡ ನೆಡಿ ಅಂತ ಏನಾದ್ರು ಹೇಳಿದ್ಯಾ? ಆರ್ಡರ್ ಅಲ್ಲಿ ವಶಪಡಿಸ್ಕೊಳ್ಳಿ ಅಂತ ಹೇಳಿದೆ. ಬೇಕಾದಷ್ಟು ಇದೇ ರೀತಿ ವಶಪಡಿಸ್ಕೊಳ್ಬೇಕು ಅಂತಿದೆ. ಅರಣ್ಯ ಮಾಡಿದ ಎಲ್ಲ ಜಾಗನೂ ಕೂಡ ವಶಪಡಿಸ್ಕೊಳ್ಬೇಕು ಅಂತ ಹಲವಾರು ಬಾರಿ ಆಡಿದೆ. ಅದಕ್ಕೆಲ್ಲರಿಗೂ ಕೂಡ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ, ಮುಂದೆ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಸ್ವಾಮಿ ನಾ ಇನ್ನೊಂದು ಹೇಳ್ತೇನೆ, ಕೊಲೆ ಮಾಡಿದವನಿಗೆ ಕೂಡ ಗಲ್ಲು ಶಿಕ್ಷೆ ಹಾಕಿದವನಿಗೆ ಕೂಡ ಅವನಿಗೆ ಎಂತ ಹೇಳ್ತಾರೆ ಕೊನೆಯ ಆಸೆ ಕೇಳಲಿಕ್ಕೆ ಅವಕಾಶ ಇದೆ. ರಾಷ್ಟ್ರಪತಿ ಹತ್ರ ಕ್ಷಮಾಭಿಕ್ಷೆ ಕೇಳ್ತಾನೆ. ಈ ರೀತಿ ನಿಮ್ ಜಾಗಕ್ಕೆ ಬಂದು ಈ ರೀತಿಯಲ್ಲಿ ಬಂದು ಇದ್ದಕ್ಕಿದ್ದಂಗೆ ಮಾಡುವಂಥದ್ದು ಯಾವ ನ್ಯಾಯ ಇದೆ? ಇದನ್ನು ಕೇಳಬೇಕಲ್ಲ. ಇದೇನು ಪ್ರಜಾಪ್ರಭುತ್ವ ದೌರ್ಜನ್ಯ ಅಲ್ವಾ? ಇದನ್ನ ಜನಪ್ರತಿನಿಧಿಗಳು ಅದು ಬಂದು ಸ್ಟಾಪ್ ಮಾಡಿಸ್ಬೇಕು. ಇಲ್ಲಿ ಸ್ಟಾಪ್ ಮಾಡಿಸಿ ಮತ್ತೆ ಕೂತು ಮಾತಾಡಿ ಇದನ್ನ ಏನೋ ಮಾಡಿದ್ರೆ ಇದಕ್ಕಿದ್ದಂಗೆ ಈಗ 127 ಎಕರೆ ಮಾಡ್ತಾರೆ, ಇನ್ನೊಂದು 50 ಎಕರೆ ಮಾಡ್ತಾರೆ, ಮತ್ತೆ ಇನ್ನೊಂದು 50 ಎಕರೆ ಮಾಡ್ತಾರೆ. ಇನ್ನೊಂದು 1 ವಾರಕ್ಕೆ ಜಮೀನು ಇರೋದೇ ಇಲ್ಲ. ಅವಾಗ ಏನ್ ಮಾಡ್ತೀವಿ? ಮನೆ ಏನ್ ಮಾಡ್ತೀರಿ? ಅವರು 120 ನೀವು ಏನ್ ಹೇಳ್ಬೇಕಾಗಿತ್ತು? ಅವ್ರು 127 ಎಕರೆ ಅಷ್ಟೇ ತಗೊಂಡ್ರೆ ಬರ್ಕೊಡಿ ಅಂತ ಕೇಳ್ಬೇಕಾಗಿತ್ತು. ನೀವು ಯಾಕೆ ಕೇಳಿಲ್ಲ? ನೀವು ಅದನ್ನ ಮಾತಾಡ್ಬೇಡ್ರಿ, ನಾವು ಮುಂದೆ ಅದಕ್ಕೆ ಪ್ರಯತ್ನ ಮಾಡ್ತೀವಿ. ಕೋರ್ಟ್ 24 ಗಂಟೆ ಒಂದು ಪೆಟ್ರೋಲ್ ಮೇಲ್ಗಡೆ ನಡೆಯುತ್ತಿದ್ಯಾ? ನಾವು ಕೋರ್ಟ್ನಲ್ಲಿ ಏನಾಗಿದೆ ಹೇಳೋದನ್ನೆಲ್ಲ ಈಗ ಹೇಳಿದ್ದಾರೆ ಅವರು. ಆದರೆ ನಮಗೆ ಅರಣ್ಯ ಇಲಾಖೆಯವರು ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಇಷ್ಟೊಂದು ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಏಕಾಏಕಿ ಬಂದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಸರ್ವೆ ಮಾಡಿದ್ದು ನಮ್ಮನ್ನು ಕರ್ಕೊಂಡು ಕೇಳಬೇಕಲ್ಲ ಯಾವ್ದು ಖಾಲಿ ಜಾಗ ಇದೆ ಅಂತೇಳಿ. ಬೆಳೆ ತೆಗೆದು ಊಡ್ಸಿಟ್ಟ ಜಾಗನೂ ಖಾಲಿ ಜಾಗ ಅಂತೇಳಿ ಮಾಡಿದ್ದಾರೆ. ಮತ್ತೊಮ್ಮೆ ಬೆಳೆ ಹಾಕ್ಲಿಕ್ಕೆ ಕೊಡಲಿಲ್ಲ. ಆ ಥರ ಗೊತ್ತಾಯ್ತಲ್ಲ. ಆದ್ರಿಂದ ನಾವು ಇದಕ್ಕೆ ಮುಂದಿನ ದಿನದಲ್ಲಿ ಹೋರಾಟ ಮಾಡಬೇಕು ಹೇಳುವಂಥ ಇದು ಉಂಟು. ನಾವು ಎಲ್ಲ ಒಂದ್ಸಲ ಸಭೆ ಸೇರಿ ಚರ್ಚೆ ಮಾಡಿ ಮುಂದೆ ಕಾನೂನಾತ್ಮಕವಾಗೂ ಹೋಗಬೇಕು ಹೇಳುವಂಥ ತೀರ್ಮಾನ ಮಾಡಿದ್ದೇವೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೇವೆ. ಊರಲ್ಲಿ ನಾವು ಶತಶತಮಾನಗಳಿಂದ ಅದು ಮಾಡ್ತಾ ಇದ್ದೇವೆ ಇದು ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಬಂದಿರೋಲ್ಲ. ಇಲ್ಲಿ ಜಸ್ಟ್ 3ನೇ ಪೀಳಿಗೆ ಇಲ್ಲಿ ಕೃಷಿಕರಾಗಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ಅಂದರೆ ನಮ್ಮದು ಫಾರೆಸ್ಟ್ ಕಾಯ್ದೆನೇ ಹೇಳುತ್ತಲ್ಲ, 3 ಪೀಳಿಗೆ ಒಂದು ಜಾಗದಲ್ಲಿ ಇತ್ತು ಅಂತಂದರೆ ಆ ಫಾರೆಸ್ಟ್ ಜಾಗನೇ ನಮ್ದಾಗುತ್ತೆ ಅಂತ. ನಾವು ಆ ಕಾಯ್ದೆ ಪ್ರಕಾರನೂ ಹೋಗ್ತಾ ಇಲ್ಲ. ಈಗ ಕೋರ್ಟಿನ ಆದೇಶ ಆಗಿದೆ, ಹೌದು ಒಪ್ಕೊಂತೀವಿ. ಆದರೆ ಕೋರ್ಟಿನ ಆದೇಶದಲ್ಲಿ ಏನೇನಿದೆ ಅದು ಕೋರ್ಟ್ ಯಾವುದು? ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕೋರ್ಟ್. ಅವರಲ್ಲೇ ಒಳಗಡೆನೇ ಡಿಸ್ಕಷನ್ ಮಾಡಿಕೊಂಡು ಜಜ್ಮೆಂಟನ್ನು ತೊಗೊಬಂದಿದ್ದಾರೆ. ನಾವು ಅದ್ರ ವಿರುದ್ಧ ಏನು ಮಾತಾಡ್ತಾ ಇಲ್ಲ. ಬಟ್ ಆದರೆ ಒಂದು ಸಾರ್ವಜನಿಕ ಪ್ರಜೆಯಾಗಿ ನಮಗೊಂದು ಸ್ವಲ್ಪ ಟೈಮ್ ಕೊಡಬೇಕಲ್ಲ. ಅಂದರೆ ಏನಾಗಿದೆ, ಒಂದು ಸೆಕ್ಷನ್ ಬರುತ್ತೆ 64A ಅಂತ. ಅದ್ರ ಪ್ರಕಾರ ಒಂದು 3 ನೋಟಿಸನ್ನು ಕೊಡಬೇಕು 99 ದಿನಗಳ ಇಂಟರ್ವಲಲ್ಲಿ. ಆ ಇಂಟರ್ವಲಲ್ಲಿ ನೋಟಿಸ್ಗಳನ್ನ ಯಾರಿಗೆ ಕೊಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.